ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ 9 ಮಾರ್ಚ್ 2026 ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ. ಸಂಪೂರ್ಣವಾಗಿ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಏನು ಜಲಸಂಪನ್ಮೂಲ ಇಲಾಖೆ ಆಗಿರುತ್ತೆ, ಮಿನರಲ್ ಎಕ್ಸ್ಪ್ಲೋರೇಷನ್ ಕನ್ಸಲ್ಟೆಂಟ್ ಲಿಮಿಟೆಡ್ ಆಗಿರುತ್ತೆ. ಒಟ್ಟು 40 ಹುದ್ದೆಗಳಿದ್ದಾವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಎಲ್ಲಿ ಲೊಕೇಶನ್ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಅಖಿಲ ಭಾರತದಿಂದ ನೇಮಕಾತಿ ಆಗಿರುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತಾವೆ ನೋಡಿ. ಹಾಗೆ ಅಪ್ರೆಂಟಿಸಿಪ್ ಹುದ್ದೆಗಳಿರ್ತವೆ. ಈ ಅಪ್ರೆಂಟಿಸಿಪ್ ಹುದ್ದೆಗಳು ಏನು ಕಾಯಂ ಕೂಡ ಆಗುತ್ತೆ. 10,000ದಿಂದ 60,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಹಾಗೂ ಇದು ನೋಡಿ ಎಜುಕೇಷನ್ನು. ಪದವೀಧರ ಅಪ್ರೆಂಟಿಸಿಪ್ 6 ಹುದ್ದೆಗಳಿದ್ದಾವೆ. ಹಾಗೆ ತಂತ್ರಜ್ಞ ಅಪ್ರೆಂಟಿಸಿಪ್ 6 ಹುದ್ದೆಗಳು ಮತ್ತು ಟ್ರೇಡ್ ಅಪ್ರೆಂಟಿಸಿಪ್ 18 ಹುದ್ದೆಗಳಿದ್ದಾವೆ ನೋಡಿ. ಯುವ ವೃತ್ತಿಪರರು 18 ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿಸಲಿಕ್ಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ, ಪದವೀಧರ ಅಪ್ರೆಂಟಿಸಿಪ್ 1 ಹುದ್ದೆಗಳಿದ್ದಾವೆ ನೋಡಿ. ಹಾಗೆ ಪದವೀಧರ ಅಪ್ರೆಂಟಿಸಿಪ್ ಮೆಕ್ಯಾನಿಕ್ 3 ಹುದ್ದೆಗಳಿದ್ದಾವೆ. ಭೌತಶಾಸ್ತ್ರಜ್ಞ 1 ಹುದ್ದೆ, ಭೂವಿಜ್ಞಾನಿ 1 ಹುದ್ದೆ, BCom MBA 2 ಹುದ್ದೆಗಳಿದ್ದಾವೆ. ಹಾಗೆ ರಾಸಾಯನಿಕ 1 ಹುದ್ದೆ, ಮೆಕ್ಯಾನಿಕಲ್ 2 ಹುದ್ದೆ ಮತ್ತು ಎಲೆಕ್ಟ್ರಿಕಲ್ 1 ಹುದ್ದೆ ಇದೆ ನೋಡಿ. ಇನ್ನು ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರುಮೆಂಟೇಷನ್ 1 ಹುದ್ದೆ ಇದೆ. ಕಂಪ್ಯೂಟರ್ ಆಪರೇಟಿಂಗ್ ಮತ್ತು ಪ್ರೋಗ್ರಾಮಿಂಗ್ ಸಹಾಯಕ 7 ಹುದ್ದೆಗಳಿದ್ದಾವೆ. ಫಿಟ್ಟರ್ ಮೆಕ್ಯಾನಿಕ್ ಡೀಸೆಲ್ ಮೆಷಿನಿಸ್ಟ್ 10 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಎಜುಕೇಷನ್ ನೋಡಿ, SLC, ITI, ಡಿಪ್ಲೊಮಾ, BCom, BCA, BBA ಹಾಗೂ BE, BTech, MSc ಮತ್ತು ME, MTech ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ, ಪದವೀಧರ ಅಪ್ರೆಂಟಿಸಿಪ್ BCom, BCA, BBA ಮತ್ತು ಯಾವುದೇ ಡಿಗ್ರಿ ಹಾಗೂ BE, BTech ಮತ್ತು ತಂತ್ರಜ್ಞ ಅಪ್ರೆಂಟಿಸಿಪ್ ಡಿಪ್ಲೊಮಾ ಆಗಿರಬೇಕು. ಟ್ರೇಡ್ ಅಪ್ರೆಂಟಿಸಿಪ್ ನೋಡಿ SLC ಮತ್ತು ITI. ಯುವ ವೃತ್ತಿಪರರು BE, BTech, MSc ಮತ್ತು ME, MTech ಮಾಡಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಪೋಸ್ಟ್ ಹೆಸರು ಮತ್ತು ಸಂಬಳ. ಟ್ರೈನಿಂಗ್ನಲ್ಲಿ ನೋಡಿ, ಪದವೀಧರ ಅಪ್ರೆಂಟಿಸಿಪ್ 12,000 ಇರುತ್ತೆ, ತಂತ್ರಜ್ಞ ಅಪ್ರೆಂಟಿಸಿಪ್ 10,000, ಟ್ರೇಡ್ ಅಪ್ರೆಂಟಿಸಿಪ್ 10,000 ಇರುತ್ತೆ, ಯುವ ವೃತ್ತಿಪರರು 60,000 ಇರುತ್ತೆ ನೋಡಿ. ಹಾಗೇನ ವಯೋಮಿತಿಸಲಿಕ್ಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ ಹಾಗೂ PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD SC ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿಸಲಿಕ್ಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದರೆ, SC ST PWD ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರಲ್ಲ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. ಶಾರ್ಟ್ ಲಿಸ್ಟಿಂಗ್, ದಾಖಲೆ ಪರಿಶೀಲನೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. 24 ಫೆಬ್ರವರಿ 2026 ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ನೋಡಿ. 9 ಮಾರ್ಚ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮ ಆಧಾರ್ ಕಾರ್ಡು ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದರ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದರ ಬಗ್ಗೆ ಬೇಕಾದಂಥ ಒಂದು ನೋಟಿಫಿಕೇಷನ್ ಇರುತ್ತೆ ನೋಡಿ. ಸಂಪೂರ್ಣವಾಗಿ ಓದಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಜಲಸಂಪನ್ಮೂಲ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ 9 ಮಾರ್ಚ್ 2026 ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಏನು ಜಲಸಂಪನ್ಮೂಲ ಇಲಾಖೆ ಆಗಿರುತ್ತೆ, ಮಿನರಲ್ ಎಕ್ಸ್ಪ್ಲೋರೇಷನ್ ಕನ್ಸಲ್ಟೆಂಟ್ ಲಿಮಿಟೆಡ್ ಆಗಿರುತ್ತೆ. ಒಟ್ಟು 40 ಹುದ್ದೆಗಳಿದ್ದಾವೆ.
ಇನ್ನು ಈ ಒಂದು ಹುದ್ದೆಗಳಿಗೆ ಎಲ್ಲಿ ಲೊಕೇಶನ್ ಅಂತ ನೋಡೋದಾದರೆ ನೋಡಿ ಇಲ್ಲಿ ಅಖಿಲ ಭಾರತದಿಂದ ನೇಮಕಾತಿಯಾಗಿರುತ್ತೆ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತಾವೆ ನೋಡಿ. ಹಾಗೆ ಅಪ್ರೆಂಟಿಸಿಪ್ ಹುದ್ದೆಗಳಿರ್ತವೆ. ಈ ಅಪ್ರೆಂಟಿಸಿಪ್ ಹುದ್ದೆಗಳು ಏನು ಕಾಯಂ ಕೂಡ ಆಗುತ್ತೆ. 10,000ದಿಂದ 60,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಪೋಸ್ಟ್ ಹೆಸರು, ಪೋಸ್ಟ್ಗಳ ಸಂಖ್ಯೆ ಹಾಗೂ ಇದು ನೋಡಿ ಎಜುಕೇಷನ್ನು. ಪದವೀಧರ ಅಪ್ರೆಂಟಿಸಿಪ್ 6 ಹುದ್ದೆಗಳಿದ್ದಾವೆ. ಹಾಗೆ ತಂತ್ರಜ್ಞ ಅಪ್ರೆಂಟಿಸಿಪ್ 6 ಹುದ್ದೆಗಳು ಮತ್ತು ಟ್ರೇಡ್ ಅಪ್ರೆಂಟಿಸಿಪ್ 18 ಹುದ್ದೆಗಳಿದ್ದಾವೆ ನೋಡಿ. ಯುವ ವೃತ್ತಿಪರರು 18 ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ, ಪದವೀಧರ ಅಪ್ರೆಂಟಿಸಿಪ್ 1 ಹುದ್ದೆಗಳಿದ್ದಾವೆ ನೋಡಿ. ಹಾಗೆ ಪದವೀಧರ ಅಪ್ರೆಂಟಿಸಿಪ್ ಮೆಕ್ಯಾನಿಕ್ 3 ಹುದ್ದೆಗಳಿದ್ದಾವೆ. ಭೌತಶಾಸ್ತ್ರಜ್ಞ 1 ಹುದ್ದೆ, ಭೂವಿಜ್ಞಾನಿ 1 ಹುದ್ದೆ, BCom MBA 2 ಹುದ್ದೆಗಳಿದ್ದಾವೆ. ಹಾಗೆ ರಾಸಾಯನಿಕ 1 ಹುದ್ದೆ, ಮೆಕ್ಯಾನಿಕಲ್ 2 ಹುದ್ದೆ ಮತ್ತು ಎಲೆಕ್ಟ್ರಿಕಲ್ 1 ಹುದ್ದೆ ಇದೆ ನೋಡಿ. ಇನ್ನು ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟ್ರುಮೆಂಟೇಷನ್ 1 ಹುದ್ದೆ ಇದೆ. ಕಂಪ್ಯೂಟರ್ ಆಪರೇಟಿಂಗ್ ಮತ್ತು ಪ್ರೋಗ್ರಾಮಿಂಗ್ ಸಹಾಯಕ 7 ಹುದ್ದೆಗಳಿದ್ದಾವೆ. ಫಿಟ್ಟರ್ ಮೆಕ್ಯಾನಿಕ್ ಡೀಸೆಲ್ ಮೆಷಿನಿಸ್ಟ್ 10 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಎಜುಕೇಷನ್ ನೋಡಿ, SLC, ITI, ಡಿಪ್ಲೊಮಾ, BCom, BCA, BBA ಹಾಗೂ BE, BTech, MSc ಮತ್ತು ME, MTech ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ, ಪದವೀಧರ ಅಪ್ರೆಂಟಿಸಿಪ್ BCom, BCA, BBA ಮತ್ತು ಯಾವುದೇ ಡಿಗ್ರಿ ಹಾಗೂ BE, BTech ಮತ್ತು ತಂತ್ರಜ್ಞ ಅಪ್ರೆಂಟಿಸಿಪ್ ಡಿಪ್ಲೊಮಾ ಆಗಿರಬೇಕು. ಟ್ರೇಡ್ ಅಪ್ರೆಂಟಿಸಿಪ್ ನೋಡಿ SLC ಮತ್ತು ITI. ಯುವ ವೃತ್ತಿಪರರು BE, BTech, MSc ಮತ್ತು ME, MTech ಮಾಡಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಪೋಸ್ಟ್ ಹೆಸರು ಮತ್ತು ಸಂಬಳ ಟ್ರೈನಿಂಗ್ನಲ್ಲಿ ನೋಡಿ, ಪದವೀಧರ ಅಪ್ರೆಂಟಿಸಿಪ್ 12,000 ಇರುತ್ತೆ. ತಂತ್ರಜ್ಞ ಅಪ್ರೆಂಟಿಸಿಪ್ 10,000, ಟ್ರೇಡ್ ಅಪ್ರೆಂಟಿಸಿಪ್ 10,000 ಇರುತ್ತೆ. ಯುವ ವೃತ್ತಿಪರರು 60,000 ಇರುತ್ತೆ ನೋಡಿ. ಹಾಗೇನ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ ಹಾಗೂ PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD SC ಅಭ್ಯರ್ಥಿಗಳಿಗೆ 15 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದರೆ, SC ST PWD ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರಲ್ಲ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡಬಹುದಾಗಿರುತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. ಶಾರ್ಟ್ ಲಿಸ್ಟಿಂಗ್, ದಾಖಲೆ ಪರಿಶೀಲನೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ. 24 ಫೆಬ್ರವರಿ 2026 ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ನೋಡಿ. 9 ಮಾರ್ಚ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಫೋಟೋ, ಎಜುಕೇಷನಲ್ ಡಾಕ್ಯುಮೆಂಟ್ಸು, ನಿಮ್ಮ ಆಧಾರ್ ಕಾರ್ಡು ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದರ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದರ ಬಗ್ಗೆ ಬೇಕಾದಂಥ ಒಂದು ನೋಟಿಫಿಕೇಷನ್ ಇರುತ್ತೆ ನೋಡಿ. ಸಂಪೂರ್ಣವಾಗಿ ಓದಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು.